जय किसान खासगी बाजाराची परवानगी राज्य सरकारने रद्द केली असून त्याचे बांधकाम ताबडतोब हटवावे असा आग्रह ठेवत सोमवारी कर्नाटक राज्य शेतकरी संघटनेच्या कार्यकर्त्यांनी जिल्हाधिकारी कार्यालयावर मोर्चा काढून आपला रोष व्यक्त केला। शेतकऱ्यांना त्रास देणाऱ्या या खासगी बाजारामुळे सरकारी एपीएमसीला मोठं नुकसान होत आहे। राज्य सरकारने त्याची परवानगी रद्द केली आहे आणि पालिकेकडून ही नोटीस देण्यात आली आहे। त्यामुळे हा बाजार बंद करावा असे ते ठामपणे म्हणाले। याआधी शेतकरी नेते चुन्नप्प पुजारी यांनी सांगितले की राज्य सरकारने खासगी बाजाराचा परवाना आधीच रद्द केलाय। मृत व्यक्तीच्या नावावर नोंदणीकृत एनए देखील रद्द केली गेली आहे। त्यामुळे या बाजाराचे बांधकामाची परवानगी रद्द करावी असा आग्रह त्यांनी धरला। ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಲ್ಲಿ ಸಾವಿರಾರು ಜನ ಬಂದು ರೈತರು ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರ ಇವತ್ತು ಈಗಾಗಲೇ ಅವ್ರದ ಎಪಿಎಂಸಿ ಲೈಸೆನ್ಸ್ ರದ್ದಾತು ಮತ್ತು 57 ಮೇಲೆ ಎನ್ಎ ಕೂಡ ಮಾಡಿದ್ರು, ಅದು ಕೂಡ ಇವತ್ತು ರದ್ದಾಗೈತಿ। ಬಿಲ್ಡಿಂಗ್ ಪರ್ಮಿಷನ್ ರದ್ದಾಗಬೇಕಾಗಿತ್ತು। ಅದನ್ನ ಇದೇ 17ನೇ ತಾರೀಕು ನಮ್ಮ ಏನು ಮಹಾನಗರ ಪಾಲಿಕೆ ಆಯುಕ್ತರು ಮೇಡಮ್ ಅವರ 17ನೇ ತಾರೀಕು ಅದನ್ನ ಏನ ಬಿಲ್ಡಿಂಗ್ ಪರ್ಮಿಷನ್ ರದ್ದು ಮಾಡಕ ಎಲ್ಲ ಡ್ರಾಪ್ ರೆಡಿ ಮಾಡಿ ಸಹಿ ಮಾಡಿಟ್ಟಾರು, ಅವ್ರು ನೋಟಿಸ್ ಕಳಿಸಿಲ್ಲ। ಇಲ್ಲಿರ್ತಕ್ಕಂಥ ಭಾಗದ ಶಾಸಕರು ಸೇಠ್ ಸಾಹೇಬರು ಅದನ್ನ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಇವತ್ತ ದಯವಿಟ್ಟು ಇವತ್ತೇನೈತಿ ಮೇಡಮ್ ಅವ್ರಿಗೆ ಸೇಠ್ ಅವ್ರು ಹೇಳಿ ಯಾರೋ ಹೇಳಿ ತಮ್ಮ ಅಧಿಕಾರದಾಗ ಇರ್ತಕ್ಕಂಥ ಕಾನೂನನ್ನ ಚಲಾಯಿಸಬೇಕು। ಕಾನೂನು ಮುಖಾಂತರ ಅವ್ರು ನೋಟಿಸ್ ಕೊಡಬೇಕು, ಅವ್ರು ಬಿಲ್ಡಿಂಗ್ ರದ್ದು ಮಾಡಬೇಕು, ಬಿಲ್ಡಿಂಗ್ ಸುಧಾ ಕಟ್ಟಡ ಕೆಡಬೇಕಂತೇಳಿ ಕೂಡ ಆಯ್ತು। ಅದ್ರೊಳಗೆ KB ಅವ್ರು ಕರೆಂಟ್ ಕಟ್ ಮಾಡ್ಬೇಕಾಗೈತಿ। ಯಾಕೆ ತಾವ ಈ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿಗೆ ಮನೆ ಹತ್ತೀರಿ? ವಿಶೇಷವಾಗಿ ಇವತ್ತು ರಾಜು ಸೇಠ್ ಸಾಹೇಬ್ರಿಗೆ ಶಾಸಕರಿಗೆ ವಿನಂತಿ ಮಾಡ್ತು, ತಾವ ಈ ಸರ್ಕಾರದ ಪ್ರತಿನಿಧಿ। ಎಪಿಎಂಸಿ ಇದೇನು ಬೇರೆ ದೇಶದಾಗಿಲ್ಲ, ಬೆಳಗಾವದಾಗ ಎಪಿಎಂಸಿ ಐತಿ, 90 ಎಕರೆ ಜಾಗ ಐತಿ, ಸುಮಾರು ಕಮರ್ಷಿಯಲ್ ಪ್ರಕಾರ 10,000 ಕೋಟಿ ರೂಪಾಯಿ ಆಸ್ತಿ ಐತಿ, 150 ಕೋಟಿ ರೂಪಾಯಿ ಸರ್ಕಾರ ಬಂಡವಾಳ ಹಾಕಿ ಕಟ್ಟಡನ ಕಟ್ಟಿಕೊಟ್ಟೈತಿ। ಇವತ್ತಿಗೆ 6-7 ದಿನ ಆತ ಯಾವಾಗ ಅದ ಜೈ ಕಿಸಾನ್ ಮಾರ್ಕೆಟ್ ಬಂದಾತು, ಇವತ್ತ ಸ್ಮಶಾನ ಆಗಿತ್ತ ಎಪಿಎಂಸಿ। ಇವತ್ತ ಅದ್ಭುತವಾಗಿ ಚಲಾವಣೆಯಾಗಿ ಸಾವಿರಾರು ಜನ 10,000 ಜನ ಅಲ್ಲಿ ನಮ್ಮ ರೈತರು ಖುಷಿಯಾಗಿ ವ್ಯಾಪಾರ ಮಾಡತ್ತಾರ। ರೈತರಿಗೆ ಬಹಳ ಸಂತೋಷ ಆಗೈತಿ। ಏನ್ ಹೇಳತ್ತಾರಪ್ಪ ಅಂದ್ರ ಜೈ ಕಿಸಾನ್ ಮಾರ್ಕೆಟ್ದಾಗ ಬೇರೆ ಕಡೆಯಿಂದ ಮಾಲ್ ತಗೊಂಡ್ಬರ್ತೀರ, ಬೇರೆ ಕಡೆ ಮಾಲ್ ತಂದ್ರೆ ಇಲ್ಲಿ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆ ರೈತರಿಗೆ ಲಾಭ ಹಾಕಿರ್ಕಿಲ್ಲ। ಈಗ ಎಪಿಎಂಸಿ ಒಳಗ ಬೆಳಗಾವದಾಗ ಏನೋ ರೈತರಿಗೆ ಮಾಲ್ ತಗೊಂಡ್ಬರತ್ತಾರು, ಹೆಚ್ಚಿನ ರೇಟ್ ಸಿಗತೈತಿ ಅಂತೇಳಿ ರೈತರೆಲ್ಲ ಹರ್ಷ ವ್ಯಕ್ತಪಡಿಸತ್ತಾರು। ಇವತ್ತು ನಮ್ಮ ಭಾಗದ ಶಾಸಕರು ಅದನ್ನ ಮುಂದೆ ನಿಂತ ಇಲ್ಲಿವರೆಗೆ ನಾವು 8 ದಿವಸ ಹೋರಾಟ ಮಾಡಿದ್ರೆ ಒಂದು ದಿನ ಇವತ್ತು ಎಪಿಎಂಸಿ ಪರವಾಗಿ ಬರಲಿಲ್ಲ, ಅವ್ರು ಜೈ ಕಿಸಾನ್ ಪರವಾಗಿ ಹೋಗ್ತಾ ಇದ್ದಾರೆ। ಯಾಕಂದ್ರೆ ಬಹುಶಃ ಅಲ್ಲಿ ಅವರು ಅಂಗಡಿ ಅದಾವಲ್ಲ, ಇರ್ಲಿ ಅವ್ರ ಅಂಗಡಿ ಇದ್ರೆ ನಮಗೇನು ಭಯ ಇಲ್ಲ। ನೀವೊಬ್ಬರು ಜನಪ್ರತಿನಿಧಿ, ನೀವು ಜನಪ್ರತಿನಿಧಿಗಳಾಗಿ ಸರ್ಕಾರದ ಆಸ್ತಿಯನ್ನು ಉಳಿಸಬೇಕು। ಇವತ್ತು ಕಾರ್ಯಾಂಗ ಮತ್ತು ಇವತ್ತೇನು ಶಾಸಕಾಂಗದ ಜವಾಬ್ದಾರಿ ಇದೆ ನಿಮಗೆ ನೀಗಿಲ್ದಾರಕ್ಕೆ। ನಮಗೆ ಬೀದಿ ಒಳಗೆ ರೈತರು ಬಂದು ಹೋರಾಟ ಮಾಡಕ್ ಹಚ್ತೀರಿ? ಎಪಿಎಂಸಿ ಹೋರಾಟ ನಿಮ್ಮದಾದ, ಎಪಿಎಂಸಿ ಸರ್ಕಾರದ ಆಸ್ತಿ। ಇವತ್ತು ಶಾಸಕರು, ಜಿಲ್ಲಾ ಆಡಳಿತ, ಇವತ್ತು ಜಿಲ್ಲಾ ಉಸ್ತುವಾರಿ ಅವರು ಇದೆಲ್ಲ ಜನಪ್ರತಿನಿಧಿಗಳು ನಿಂತ ಅವ್ರಿಗೆಲ್ಲ ತಿಳುವಳಿಕೆ ಹೇಳಿ ನೀವೆಲ್ಲ ವ್ಯಾಪಾರ ಮಾಡಕ ಎಪಿಎಂಸಿಗೆ ಬರಿಪ। ಇವತ್ತು ಎಪಿಎಂಸಿ ಆದ್ರೆ ನಿಮ್ಮ ಲೈಸೆನ್ಸ್ ರದ್ದಾಗೈತಿ, ಬಿಲ್ಡಿಂಗ್ ರದ್ದಾಗೈತಿ, ನಿಮ್ಮ ಚಟುವಟಿಕೆ ಸರಿಯಲ್ಲ, ಗುಂಡಾಗಿರಿ ಮಾಡೋದು ಸರಿಯಲ್ಲ, ಯಾರ ಮೇಲೂ ದೌರ್ಜನ್ಯ ಮಾಡಕ್ ಹೋಗ್ಬೇಡ್ರಿ, ಹೋರಾಟ ಮಾಡೋದು ಸರಿಯಲ್ಲ ಅಂತೇಳಿ ಅವ್ರಿಗೆ ಬುದ್ಧಿ ಹೇಳಿ ಅವ್ರನ್ನೆಲ್ಲ ಅಲ್ಲಿ ಕೆಲಸಕ್ಕೆ ಹಚ್ಚಬೇಕಾಗೈತಿ। ಇವತ್ತು ಶಾಸಕರಾಗಿ ಅವ್ರು ಹುರಿದುಂಬಿಸಿ ಇವತ್ತು ಅಲ್ಲಿ ಕಾರ್ಪೊರೇಷನ್ ಮುಂದೆ ನಾವು ಹೋರಾಟ ಮಾಡ್ತೋಣ ಅಂದ್ರೆ ನೀವು ಕೆಲವು ಜನರನ್ನ ಅಲ್ಲಿ ಕರೆಸಿ ಹೋರಾಟ ಮಾಡಿಸ್ತೀರಿ? ಇದು ನಾಚಿಕೆ ಬರಂಗಿಲ್ಲ ನಿಮ್ಗ? ಈ ಪ್ರಜಾಪ್ರಭುತ್ವ ಇದ? ನೀವೊಬ್ರು ಜವಾಬ್ದಾರಿ ವ್ಯಕ್ತಿ ಇದಿರಿ। ಈ ಸಮಾಜದಾಗ 224 ಮಂದಿ ಒಳಗೆ ನೀವು ಒಬ್ರು ಶಾಸಕರಿದ್ದೀರಿ। ಬೆಳಗಾವಿ ಜಿಲ್ಲೆ ಈ ಭಾಗದ ನೀವು ಕೂಡ ಇಲ್ಲಿ ಇರ್ತಕ್ಕಂಥ ರೂರಲ್ ಆ ಎಪಿಎಂಸಿ ಬೇರೆ ಶಾಸಕಕ್ಕೆ ಬರುದಿಲ್ಲ, ಬೆಳಗಾವಿ ಶಾಸಕ ಬರ್ತೈತಿ। ಅಲ್ಲೂ ಕೂಡ 80 ಎಕರೆ ಜಮೀನ್ ಐತಿ, ಸಾವಿರಾರು ಕೋಟಿ ರೂಪಾಯಿ ಗೌರ್ಮೆಂಟ್ ಖರ್ಚು ಮಾಡೈತಿ। ಅದನ್ನ ಆಸ್ತಿ ಉಳ್ಸಕಾಗಿ ಪ್ರಯತ್ನ ಮಾಡ್ರಿ। ಯಾಕಂದ್ರ ಏನ್ ಬೇಕಾದಿರ್ಲಿ ನಮ್ದ, ನಾವು ಕಾನೂನನ್ನ ತಲೆ ಬಾಗಲೇಬೇಕು, ಅಧಿಕಾರಿಗಳು ಬಾಗಬೇಕು, ಶಾಸಕಾಂಗ ಬಾಗಬೇಕು। ನೀವೇನಾರು ದಿಕ್ ತೆಪ್ಪಿಸಿರಪ್ಪ ಅಂತಂದ್ರ ನೀವೇನಾರು ಇವತ್ತು ಅದು ಭಾಳ ನಡೆಯತೈತಿ ಅಂತೇಳಿ ನೀವು ಖುಷಿ ಮಾಡಿಸ್ಬೋದ, ಆದ್ರೂ ಕಾನೂನು ಮುಂದೆ ನಾವ್ ಯಾರು ದೊಡ್ಡವರಲ್ಲ। ಎಂತೆಂತ ಮುಖ್ಯಮಂತ್ರಿಗಳು ಇದ್ದವ್ರು ಜೈಲಿಗೆ ಹೋಗಿ ಬಂದಾರ। ಇವತ್ತ ಮೊನ್ನೆ 12 ಮಂದಿ ಮೇಲೆ ಅವ್ರ ಮೇಲೆ ಅಲ್ಲಿ ಅಧಿಕಾರಿಗಳ ಮೇಲೆ ಚಾಕೋ ಬಡಿಗೆ ತೋರಿಸಿದಕ್ಕಾಗಿ 12 ಮೇಲೆ ಕೇಸ್ ಆಗೈತೆ, ಅವ್ರನ್ನು ಕೂಡ ಇನ್ನೂ ಕ್ರಮ ತಗೊಂಡಿಲ್ಲ। ಎಷ್ಟರ ಅಂಜಾತಿರಪ್ಪ ಇಲಾಖೆ ಅವ್ರ, ನನಗೆ ಭಯ ಬರತೈತೆ। ನಾವು ನಿಮ್ಮ ಇಲಾಖೆ ಉಳ್ಸಕಾಗಿ ಹೋರಾಟ ಮಾಡತ್ತೋ, ನಮ್ಮ ಇಲಾಖೆ ಅಲ್ಲ, ನಾವೊಂದು ಮತ್ತೊಂದು ಮಾರ್ಕೆಟ್ ಬೇಕಂತೇಳಿ ಹೋರಾಟ ಮಾಡತ್ತಿಲ್ಲ। ಎಪಿಎಂಸಿಗೆ ಆಗೈತಿ,
ಬಿಲ್ಡಿಂಗ್ ರದ್ದು ಮಾಡ್ರಿ, ಬಿಲ್ಡಿಂಗ್ ಪರ್ಮಿಷನ್ ರದ್ದು ಮಾಡ್ರಿ, ಅವ್ರ ಕರೆಂಟ್ ಕಟ್ ಮಾಡ್ರಿ ಅಂತ ಹೇಳತ್ತು. ಕಾನೂನಾತ್ಮಕವಾಗಿ ಬೋಗಸ್ ಅಲ್ಲ, ಕಾನೂನಾತ್ಮಕವಾಗಿ ಹೇಳತ್ತು. ಇವತ್ತು ತಕ್ಷಣ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಅವರ ಜವಾಬ್ದಾರಿ ತಗೋಬೇಕು. ಕಾರ್ಪೊರೇಷನ್ ಕಮಿಷನರ್ ಜಿಲ್ಲಾಧಿಕಾರಿ ಹೆಸರು ಹೇಳ್ತಾರ, ಮತ್ತೊಬ್ಬ ರಾಜಕಾರಣಿ ಹೆಸರು ಹೇಳ್ತಾರ, ಅದೆಲ್ಲ ಬೇಕಾಗಿಲ್ಲ. ಕಾನೂನಾತ್ಮಕವಾಗಿ ಏನ್ ಕ್ರಮ ತಗೋಬೇಕಾಗೈತಿ ಅದನ್ನ ತಗೋಬೇಕು. ಇಲ್ಲ ಅಂತಂದ್ರ ಕಮಿಷನರ್ ಮೇಡಮ ಹಟಾವೋ ಬೆಳಗಾವಿ ಬಚಾವೋ ಅನ್ನುವಂಥದ್ದು ಇವತ್ತು ಎಚ್ಚರಿಕೆ ಕೊಡ್ಬೇಕಾಗತ್ತೆ ಅನ್ನುವಂಥದ್ದು ಖಡಕ್ಕಾಗಿ ಇವತ್ತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತ ಏನು ಖಾಸಗಿ FMC ಬಂದ್ ಆಗೋ ಸಲುವಾಗಿ ಕೋರ್ಟ್ ಆರ್ಡರ್ ಆಗಿತ್ತು. ಕೋರ್ಟ್ ಆರ್ಡರ್ ಪ್ರಕಾರವಾಗಿ ಆಕ್ಚುಲಿ ಕ್ಯಾನ್ಸಲ್ ಆಗ್ಬೇಕು, ಕಾನೂನು ಪ್ರಕಾರ ಕ್ಯಾನ್ಸಲ್ ಆಗಬೇಕು. ಈ ಭಾಗದ ಶಾಸಕರು ಯಾಕಂದ್ರೆ ಖಾಸಗಿ ಬಂದ್ ಮಾಡಿ ಸರ್ಕಾರಿ FMCನಾಗ ಹೋಗ್ಲೇಬೇಕು. ಇದು ಶಾಸಕರ ಜವಾಬ್ದಾರಿ ಇತ್ತು. ಯಾಕಂದ್ರೆ ಸರ್ಕಾರಿ ರಂಗ ಉಳಿದಾಯ್ತು, ಶಾಸಕರ ಜವಾಬ್ದಾರಿ. ಶಾಸಕರ ಒಳಗಿನೂ ಇವ್ರಿಗೆ ಬೆಂಬಲ ಕೊಡ್ತಾರ, ಇದು ತಪ್ಪ. ಅದರ ಸಲುವಾಗಿ ಇವತ್ತು ಆರ್ಡರ್ ಕ್ಯಾನ್ಸಲ್ ಮಾಡ್ಲಿ. FMCನಾಗ ಗೌರ್ಮೆಂಟ್ FMCನಾಗ ಭಾಳ ಚಲೋ ಕೆಲಸ ಮಾಡಿದವರು FMCನಾಗ ಹೋಗ್ಲೇಬೇಕು. ಹೋಗ್ಲಿಲ್ಲ ಅಂತ ನಾವು ರೈತ ಸಂಘ ವತಿಯಿಂದ ಚುನ್ನಪ್ಪ ಪೂಜಾರಿ ನೇತೃತ್ವದಲ್ಲೇ ದೊಡ್ಡ ಉಗ್ರ ಪ್ರಮಾಣ ಹೋರಾಟ ಮಾಡ್ತೀವಿ. ನಾವು ಇವತ್ತು ನಿಮ್ಗೆ ಹೋಗ್ಲಿಕ್ಕೆ ಬಿಡಲ್ಲ, ನೀವೇನು ಹೇಳಿದ್ರೆ ನಾ ನಿಮ್ಗೆ ಹೋಗ್ಲಿಕ್ಕೆ ಬಿಡಲ್ಲ. ಇವಾಗ ಬಿಡ್ಬಹುದು, ಆದ್ರೆ ನನ್ನ ಮೇಲೆ ಗಾಡಿ ಹಚ್ಕೊಂಡು ಹೋಗಿಲ್ಲ. ಗಾಡಿ ನೀವು ಒಳಗೆ ಬಂದಿರಿ ಅಂದ್ಮೇಲೆ ಹೋಗೋ ಮಾತ್ರ ಇಲ್ಲ, ನೀವು ಒಳಗೆ ಹೋಗ್ಬೇಕು. ಇಲ್ಲ ನಿಮ್ಗೆ ಏನ್ ಫೆಸಿಲಿಟಿ ಬೇಕು ಒಳಗೆ ಬಂದಿದ್ದೀವಿ. बेळगाव शेतकऱ्यांनी आपली भाजी APMCकडे नेऊन विक्री केली आहे. सरकारी मालमत्ता वाचवण्यासाठी राजकीय व्यक्तींनी पुढे यावं असे त्यांनी सांगितले. संकल्प शिंदे, KMM मराठी, बेळगाव.